ನಮಸ್ಕಾರ ವೀಕ್ಷಕರೇ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಗ್ಗೆ ಎಲ್ಲರಿಗೂ ಒಂದು ಅಭಿಪ್ರಾಯ ಇದೆ. ಅದೇನೆಂದ್ರೆ ಸಾತ್ವಿಕ ಸ್ವಭಾವದ ವ್ಯಕ್ತಿ. ಮಾಸ್ ಲೀಡರ್ಗಳಾದ ಮೋದಿ, ಅಮಿತ್ ಶಾ, ಯೋಗಿ ಅವರಿಗಿಂತ ಒಂದು ಸ್ವಲ್ಪ ಹಿಂದಿನ ಸಾಲಲ್ಲಿ ನಡ್ಡಾ ನಿಲ್ತಾರೆ ಅನ್ನೋ ಅಭಿಪ್ರಾಯ ಎಲ್ಲರಲ್ಲೂ ಇತ್ತು. ಆದರೆ ಲೋಕಸಭೆಯಲ್ಲಿ ನಡ್ಡಾ ರೊಚ್ಚಿಗೆದ್ದು ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಸುಳ್ಳು ಹೇಳಿ ಸಿಕ್ಕಿಬಿದ್ದ ರಾಹುಲ್ಗೆ ಜೆಪಿ ನಡ್ಡಾ ನೀರಿಳಿಸಿರೋ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಡ್ಡಾ ಕೊಟ್ಟ ಮಾಸ್ಟರ್ ಸ್ಟ್ರೋಕ್ಗೆ ರಾಹುಲ್ ಸೈಲೆಂಟ್ ಆಗಿ ಕುಳಿತಿದ್ದು ಆಡಳಿತ ಪಕ್ಷದ ನಾಯಕರೆಲ್ಲ ಟೇಬಲ್ ತಟ್ಟಿ ಸಂಭ್ರಮಿಸಿದ್ದಾರೆ. ಹಾಗಿದ್ರೆ ಈ ಬಾರಿ ಯಾವ ವಿಚಾರದ ಬಗ್ಗೆ ರಾಹುಲ್ ಏನು ಸುಳ್ಳು ಹೇಳೋದಕ್ಕೆ ಹೋಗಿದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಅಲ್ಲದೆ ಜೆಪಿ ನಡ್ಡಾ ಈ ಲೆವೆಲ್ಗೆ ಅಗ್ರೆಸಿವ್ ಆಗಿರೋದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಹುಲ್ ಗಾಂಧಿ ಮೇಲೆ ಒಂದು ದೊಡ್ಡ ಆರೋಪ ಇದೆ. ಅದೇನೆಂದ್ರೆ ಸುಳ್ಳು ಹೇಳಿ ಗಾಸಿಪ್ ಕ್ರಿಯೇಟ್ ಮಾಡಿ ಭಾರತೀಯರ ದಿಕ್ಕನ್ನ ತಪ್ಪಿಸ್ತಾರೆ ಅಂತ. ಈ ಆರೋಪಕ್ಕೆ ಪುಷ್ಟಿ ನೀಡೋ ಸಾಕಷ್ಟು ಉದಾಹರಣೆಗಳು ನಿಮಗೆ ಯೂಟ್ಯೂಬ್ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕತ್ವೆ. ಪ್ರತಿ ಬಾರಿ ಈ ರೀತಿ ಸುಳ್ಳುಗಳು ಎಕ್ಸ್ಪೋಸ್ ಆದಾಗ ಬೇರೆ ಬೇರೆ ನಾಯಕರು ಕೌಂಟರ್ ಕೊಡೋದು ಸದ್ದು ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ಜೆಪಿ ನಡ್ಡಾ ಕೌಂಟರ್ ಕೊಟ್ಟಿರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಸುಮ್ನೆ ಒಂದು ಮಾತು ಹೇಳಿ ಕೌಂಟರ್ ಕೊಟ್ಟಿರೋದಲ್ಲ, ಫುಲ್ ಅಗ್ರೆಸಿವ್ ಆಗಿ ಸಾಕ್ಷಿ ಸಮೇತ ಸುಳ್ಳುಗಳನ್ನ ಬಿಚ್ಚಿಟ್ಟು ಮತ್ಯಾವತ್ತೂ ಈ ರೀತಿಯ ವಿಚಾರದಲ್ಲಿ ಸುಳ್ಳು ಹೇಳಬಾರದು ಅನ್ನೋ ರೇಂಜ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಇದು ಸದನದಲ್ಲಿದ್ದವರಿಗೆ ಮಾತ್ರವಲ್ಲದೆ ಜನರಿಗೂ ಅಚ್ಚರಿ ತರುವುದರ ಜೊತೆಗೆ ವಿದ್ಯಾವಂತರು ರಾಹುಲ್ ಹೇಳಿದ ಸುಳ್ಳು ಕೇಳಿ ಉಗಿತಾ ಇದ್ದಾರೆ. ಅಂದಹಾಗೆ ಆಗಿದ್ದೇನು ಅನ್ನೋದನ್ನ ಸವಿವರವಾಗಿ ಹೇಳ್ತಾ ಹೋಗ್ತೀವಿ. ಸದಾ ಜಾತಿ ವಿಚಾರವನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡೋದರಲ್ಲಿ ಕಾಂಗ್ರೆಸ್ ನಂಬರ್ 1 ಅನ್ನೋದು ಭಾರತೀಯರ ಅನಿಸಿಕೆ. ಈ ಮಾತಿನಂತೆಯೇ ಇನ್ನೊಂದು ವಿಷಯದ ಬಗ್ಗೆ ಹೇಳೋದಕ್ಕೆ ರಾಹುಲ್ ಗಾಂಧಿ ಎದ್ದೇಳ್ತಾರೆ. ಈ ಬಾರಿ ಒಬಿಸಿಯನ್ನ ಆಯ್ಕೆ ಮಾಡಿಕೊಳ್ಳೋ ರಾಹುಲ್, ಮೋದಿ ಸರ್ಕಾರದಲ್ಲಿ ಒಬಿಸಿ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ವಂಚನೆ ಆಗ್ತಾ ಇದೆ, ಅವರನ್ನ ಕಡೆಗಣಿಸಲಾಗ್ತಾ ಇದೆ. ಭಾರತದಲ್ಲಿ ಒಬಿಸಿ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ, ಅವರಿಗೆ ದೊಡ್ಡ ದೊಡ್ಡ ಹುದ್ದೆಗಳು ಸಿಗ್ತಾ ಇಲ್ಲ. ಸೆಕ್ರೆಟರಿ ಲೆವೆಲ್ ಹುದ್ದೆಗಳಿಂದ ಅವರು ವಂಚಿತರಾಗ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಆಪಾದನೆ ಮಾಡ್ತಾರೆ. ರಾಹುಲ್ ಈ ಹೇಳಿಕೆ ನೀಡಿದ್ದೇ ತಡ ವಿಪಕ್ಷ ಸಂಸದರೆಲ್ಲ ಬೆಂಚು ಕುಟ್ಟಿ ಓ ಅಂತ ಖುಷಿ ಹೊರಹಾಕ್ತಾರೆ. ಇದಕ್ಕೆ ಉತ್ತರ ನೀಡೋದಕ್ಕೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಎದ್ದೇಳ್ತಾರೆ. ರಾಹುಲ್ ಆರೋಪದ ಹಿನ್ನೆಲೆ ಬಿಚ್ಚಿಡುವ ಅವರು 1992ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ನೀಡುತ್ತೆ. ಅದೇನೆಂದ್ರೆ ಸೆಕ್ರೆಟರಿ ಹುದ್ದೆಗಳಿಗೆ ಒಬಿಸಿಗೆ ಮೀಸಲಾತಿ ನೀಡಬೇಕು ಅಂತ. 1996ರಲ್ಲಿ SC ST ಹಾಗೂ ಒಬಿಸಿ ಎರಡೂ ಸಮುದಾಯಗಳಿಗೆ ಅವಕಾಶವನ್ನ ಕಲ್ಪಿಸಬೇಕು ಅಂತ ಆದೇಶ ನೀಡಲಾಗುತ್ತೆ. ಪ್ರಸ್ತುತ ದೇಶದಲ್ಲಿ ಸೆಕ್ರೆಟರಿ ಆಗಿರುವವರೆಲ್ಲ 1992ಕ್ಕಿಂತ ಮುಂಚಿನ ಬ್ಯಾಚ್ನವರು. ಇಷ್ಟು ಚಿಕ್ಕ ಕಾಮನ್ ಸೆನ್ಸ್ ಇಲ್ಲದೆ ಈಗಿನವರ ಲೆಕ್ಕ ತಗೊಂಡು ಮಾತಾಡ್ತಿರಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ 1992ಕ್ಕಿಂತ ಮುಂಚೆ ಅಧಿಕಾರದಲ್ಲಿ ಇದ್ದಿದ್ದೇ ಕಾಂಗ್ರೆಸ್. ಅದು ಒಂದೆರಡು ವರ್ಷಗಳ ಕಾಲ ಅಲ್ಲ, ದಶಕಗಳ ಕಾಲ. ಈ ಅವಧಿಯಲ್ಲಿ ಒಬಿಸಿ ಸಮುದಾಯಕ್ಕೆ ಅವಕಾಶ ಕೊಟ್ಟೇ ಇರಲಿಲ್ಲ ಅನ್ನೋದು ಇಲ್ಲಿ ರಿವೀಲ್ ಆಗುತ್ತೆ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಹೋಗಿ ರಾಹುಲ್ ಹಾಗೂ ಅವರ ಕುಟುಂಬದ ಪ್ರಧಾನಿಗಳ ಸತ್ಯವೆಲ್ಲ ಹೊರಬರೋ ಹಾಗಾಗುತ್ತೆ. ಇನ್ನು ಹಾಗೆ ಮುಂದುವರೆದು 2004ರಿಂದ 2014ರವರೆಗೆ ನೀವು ಎಷ್ಟು ಒಬಿಸಿ ಪ್ರತಿಭೆಗಳಿಗೆ ಅವಕಾಶ ನೀಡಿದ್ದೀರಾ? ನಿಮ್ಮ ಅವಧಿಯಲ್ಲಿ ಹುದ್ದೆ ಪಡೆದ ಒಬಿಸಿ ಸೆಕ್ರೆಟರಿಗಳು ಈಗ ಎಲ್ಲಿದ್ದಾರೆ? ಇದೆಲ್ಲದರ ಲಿಸ್ಟ್ ಕೊಡಿ ಅಂತ ಸವಾಲ್ ಹಾಕ್ತಾರೆ ನಡ್ಡಾ. ಆರೋಪ ಮಾಡಿದ್ದವರಿಂದ ಒಂದೇ ಒಂದು ಉತ್ತರ ಬರೋದಿಲ್ಲ. ಅಂದಹಾಗೆ ನಡ್ಡಾ ಕೌಂಟರ್ ಇಷ್ಟಕ್ಕೆ ಮುಗಿಯೋದಿಲ್ಲ. ಯಾವತ್ತೂ ನಾಯಕರನ್ನಾಗಿ ಮಾಡಬೇಕು, ಟ್ಯೂಟರ್ಗಳನ್ನ ಲೀಡರ್ ಮಾಡಬಾರ್ದು. ಏನೂ ಗೊತ್ತಿಲ್ಲದ ವ್ಯಕ್ತಿಗಳನ್ನ ವಿಪಕ್ಷ ನಾಯಕರನ್ನಾಗಿ ಮಾಡ್ತಿರಲ್ಲ ಅಂತ ನೇರವಾಗಿ ಹೇಳಿ ಆಡಿಕೊಳ್ತಾರೆ. ಯಾರೋ ಹೇಳಿಕೊಟ್ಟ ವಿಚಾರಗಳನ್ನ ಸಂಸತ್ನಲ್ಲಿ ಹೇಳೋದಕ್ಕೆ ಬಂದ್ರೆ ಹೀಗೆ ಆಗೋದು. ಸ್ವಂತ ಬುದ್ಧಿ ಇಲ್ಲ, ಏನು ಆಗ್ತಾ ಇದೆ, ಏನೆಲ್ಲ ಆಗಿದೆ ಇದ್ಯಾವುದರ ಅರಿವು ಇರೋದಿಲ್ಲ. ಯಾರೋ ಹೇಳಿಕೊಡ್ತಾರೆ, ಇಲ್ಲಿ ಬಂದು ಅದನ್ನ ಅದೇ ರೀತಿ ಹೇಳ್ತಾರೆ. ಕೊನೆಗೆ ಅಬ್ಬಾ ನನಗೆ ಶಾಕ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಯಾವ ವಿಚಾರದ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲದೆ ಇದ್ರೆ ಶಾಕ್ ಆಗೇ ಆಗುತ್ತೆ ಅಂತ ಟಕ್ಕರ್ ಕೊಡ್ತಾರೆ ನಡ್ಡಾ. ಇಷ್ಟು ಹೇಳಿದೆ ತಡ NDA ಸಂಸದರೆಲ್ಲ ಟೇಬಲ್ ಕುಟ್ಟಿ ನಡ್ಡಾಗೆ ಬೆಂಬಲವನ್ನ ಸೂಚಿಸ್ತಾರೆ. ವೀರಾವೇಶದಿಂದ ಎದ್ದು ಸವಾಲ್ ಹಾಕಿದ ಖುಷಿಯಲ್ಲಿದ್ದ ರಾಹುಲ್ ಗಾಂಧಿಗೆ ತೀವ್ರ ಮುಖಭಂಗವಾಗುತ್ತೆ. ಅಂದಹಾಗೆ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ರಾಹುಲ್ ನೇತೃತ್ವದ ಕಾಂಗ್ರೆಸ್ ಮಾಡ್ತಾ ಇರೋ ಆರೋಪಗಳಲ್ಲಿ ಭಾಗಶಃ ಎಲ್ಲವೂ ಸುಳ್ಳೆ ಅನ್ನೋದು ಭಾರತೀಯರಿಗೆ ಗೊತ್ತಿರೋ ವಿಚಾರ. CAA ವಿರೋಧಿಸ್ತಾರೆ. ಜನಸಾಮಾನ್ಯರ ಮಧ್ಯೆ ಹೋಗಿ CAA ಒಳ್ಳೇದಲ್ಲ, ಅದಕ್ಕೆ ಒಪ್ಪಬೇಡಿ, ನಿಮ್ಮನ್ನೆಲ್ಲ ಓಡಿಸ್ತಾರೆ ಅಂತ ರೂಮರ್ ಹಬ್ಬಿಸ್ತಾರೆ. ಸರಿ, CAA ಸರಿ ಇಲ್ಲ ಅಂತಿದ್ದೀರಲ್ಲ, ಯಾಕೆ ಹೇಳ್ತಾ ಇದ್ದೀರಾ? ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಒಬ್ಬರು ಮಾತಾಡೋದಿಲ್ಲ. NRC ವಿರೋಧ ಮಾಡ್ತಾರೆ, ಕಾರಣ ಕೇಳಿದ್ರೆ ಮಾತಾಡೋದಿಲ್ಲ. ಏಕರೂಪ ನಾಗರಿಕ ಸಂಹಿತೆಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾರೆ.
ಅದೇನು ಅಂತ ಕೇಳಿದ್ರೆ ಯಾರು ಮಾತಾಡೋದಿಲ್ಲ. ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ದೇಶದಲ್ಲಿರೋ ಪ್ರತಿಯೊಬ್ಬರು ಸಮಾನರು, ಎಲ್ಲರಿಗೂ ಒಂದೇ ಕಾನೂನು. ಕಾಂಗ್ರೆಸ್ನವರು ಸಮಾನತೆ ಹೆಸರಲ್ಲಿ ತಾನೇ ವೋಟ್ ಪಡೆಯೋದು, ಅದೇ ಸಮಾನತೆಯನ್ನ ಜಾರಿಗೆ ಮಾಡೋದು ಏಕರೂಪ ನಾಗರಿಕ ಸಂಹಿತೆ ಅಂತ ಯಾರಾದ್ರೂ ಬುದ್ಧಿ ಹೇಳಿದ್ರೆ ಅದನ್ನ ಕಿವಿಗೆ ಹಾಕಿಕೊಳ್ಳೋದಿಲ್ಲ. ಮತ್ತೆ ಯುಸಿಸಿಯನ್ನ ವಿರೋಧ ಮಾಡ್ತಾರೆ. ಇನ್ನು ಕೃಷಿ ಕಾಯ್ದೆ ಆದ್ರೂ ಅಷ್ಟೇ, ಮೋದಿ ಸರ್ಕಾರ ಜಾರಿ ಮಾಡಿದೆ ಅಂದ ತಕ್ಷಣ ಅದನ್ನ ಕಣ್ಮುಚ್ಚಿ ಒಪ್ಪಿಕೊಳ್ಬೇಕು ಅಂತ ಯಾವ ರೂಲ್ಸು ಇಲ್ಲ. ಆದ್ರೆ ಅದರಲ್ಲಿ ರೈತರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಹೇಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಯಾವ ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ಬೇಕಲ್ವಾ. ಆ ಕೆಲಸವನ್ನ ಕಾಂಗ್ರೆಸ್ ಆಗ್ಲಿ ವಿಪಕ್ಷಗಳಾಗ್ಲಿ ಯಾವತ್ತೂ ಮಾಡ್ಲೇ ಇಲ್ಲ. ಕೃಷಿ ಕಾಯ್ದೆ ಸರಿ ಇಲ್ಲ ಅಂತ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ರು. ಇನ್ನೊಂದು ಕಡೆ ನಕಲಿಗಳನ್ನ ಪ್ರತಿಭಟನೆಗೆ ಕರೆತಂದು ಇವರೇ ರೈತರು ಅಂತ ತೋರಿಸಿ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನೋ ಆರೋಪಗಳಿವೆ. ಅದಕ್ಕೆ ಸಾಕ್ಷಿಗಳೂ ಇವೆ. ಇದೇ ಕಾರಣಕ್ಕಾಗಿ ವಿದ್ಯಾವಂತರು ಇಂಡಿ ಒಕ್ಕೂಟವನ್ನ ಬೈತಾ ಇರೋದು. ಆದ್ರೆ ರಾಹುಲ್ ಹಾಗೂ ಇಂಡಿ ಒಕ್ಕೂಟದ ಅದೃಷ್ಟ ಏನಂದ್ರೆ ವಿದ್ಯಾವಂತರು ಯಾರು ವೋಟ್ ಹಾಕಲ್ಲ ಅನ್ನೋದು. ಇದಕ್ಕಿಂತ ಆತಂಕಕಾರಿ ವಿಚಾರ ಏನಂದ್ರೆ ರಾಹುಲ್ ಫಾರಿನ್ ಟ್ರಿಪ್ ಮುಗಿಸಿ ಬಂದಿದ್ದಾರೆ ಅನ್ನೋದು. ಪ್ರತಿ ಸಲ ಅವರು ಫಾರಿನ್ ಟ್ರಿಪ್ ಮುಗಿಸಿ ಬಂದಾಗ್ಲೂ ದೇಶದಲ್ಲಿ ಏನಾದ್ರೂ ಒಂದು ಬೆಳವಣಿಗೆ ಆಗೇ ಆಗುತ್ತೆ. ಫಾರಿನ್ ಟ್ರಿಪ್ ಬೆನ್ನಲ್ಲೇ ರೈತರ ಹೆಸರಿನ ಹೋರಾಟ ಮತ್ತೆ ಶುರುವಾಗಿದೆ ಅನ್ನೋದನ್ನ ನಿನ್ನೆಯ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಈಗ ಹೊಸ ಹೊಸ ಸ್ಟೇಟ್ಮೆಂಟ್ಗಳು ಬರ್ತಾ ಇರೋದನ್ನ ನೋಡಿದ್ರೆ ಮುಂದೆ ಹೊಸ ಹೊಸ ಹೋರಾಟ ಹಾಗೂ ಪ್ರತಿಭಟನೆಯ ಸೂಚನೆ ಇರಬಹುದಾ ಅನ್ನೋ ಅನುಮಾನಗಳು ಸೃಷ್ಟಿ ಆಗ್ತಾ ಇವೆ. ಅಂದಹಾಗೆ ರಾಹುಲ್ ರನ್ನ ಗೈಡ್ ಮಾಡ್ತಾ ಇರುವವರು ಕಮ್ಯುನಿಸ್ಟ್ ಮನಸ್ಥಿತಿಯವರು ಅನ್ನೋ ಆರೋಪಗಳೆಲ್ಲ ಇವೆ. ಆದ್ರಿಂದ ರಾಹುಲ್ ಪ್ರತಿ ಬಾರಿ ಹೇಳಿಕೆ ನೀಡಿದಾಗ್ಲೂ ಅವರನ್ನ ಚೂಬಿಟ್ಟವರು ಯಾರು ಅನ್ನೋ ಅನುಮಾನ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಅಂದಹಾಗೆ ಈಗ ರಾಹುಲ್ ಬೆವರಿಳಿಸಿರೋ ನಡ್ಡಾ ಬಗ್ಗೆಯೂ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕಳೆದ ಅವಧಿಯಿಂದಲೂ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ. ಸಾಫ್ಟ್ ಸ್ವಭಾವದ ಅವರು ಈ ಜವಾಬ್ದಾರಿಯನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ರಾಜಕೀಯ ಅಂಗಳದಲ್ಲಿದ್ವು. ಅದರಲ್ಲೂ ಈ ಬಾರಿ 5 ರಾಜ್ಯಗಳ ಎಲೆಕ್ಷನ್ ಜವಾಬ್ದಾರಿ ಕೂಡ ನಡ್ಡಾ ಹೆಗಲ ಮೇಲಿದೆ. ಇತ್ತೀಚೆಗೆ ನಡೆದ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಕಳಪೆ ಪರ್ಫಾರ್ಮೆನ್ಸ್ ಮಾಡಿದ್ದು ರಾಜಕೀಯ ವಲಯದಲ್ಲಿ ವರ್ಚಸ್ಸನ್ನ ತಗ್ಗಿಸ್ತಾ ಇದೆ. ಲೋಕಸಭೆಯಲ್ಲಿ ಹಿನ್ನಡೆ ಆದಾಗ ವಿದ್ಯಾವಂತರು ವೋಟ್ ಹಾಕಲಿಲ್ಲ, ಕಟಾಕಟ್ಗೆ ಜನರು ಮರುಳಾದ್ರು, ಹೀಗೆ ನಾನಾ ರೀತಿಯ ಹೇಳಿಕೆಗಳು ಬಂದ್ವು. ಆದ್ರೆ ಅದೊಂದೇ ಕಾರಣ ಆಗಿದ್ದಿದ್ರೆ ಬೈ ಎಲೆಕ್ಷನ್ ನಲ್ಲಾದ್ರೂ ಸುಧಾರಣೆ ಆಗ್ಬೇಕಿತ್ತು. ಆದ್ರೆ ಅದು ನಡೀಲಿಲ್ಲ. ಆದ್ರಿಂದ ಈಗ ಎಲ್ಲರ ಕಣ್ಣಿರೋದು ಉತ್ತರ ಪ್ರದೇಶದ ಬೈ ಎಲೆಕ್ಷನ್ ಹಾಗೂ ಮುಂಬರೋ ಪಂಚರಾಜ್ಯ ಚುನಾವಣೆಗಳ ಮೇಲೆ. ಈ ವೇಳೆ ಎಲ್ಲಾ ರಾಜ್ಯಗಳನ್ನು ಗೆಲ್ಲಿಸಿಕೊಂಡು ಬಂದ್ರೆ ನಡ್ಡಾ ಕಿಂಗ್ ಆಗ್ತಾರೆ. ಆದ್ರಿಂದ ಈಗಿಂದಲೇ ಅಗ್ರೆಸಿವ್ ಆಗಿರೋ ಸೂಚನೆ ನೀಡಿದ್ರ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ. ಒಟ್ನಲ್ಲಿ ಸುಳ್ಳು ಹೇಳೋದು ರಾಜಕೀಯದಲ್ಲಿ ಕಾಮನ್. ಎಲ್ಲಾ ಪಕ್ಷದವರು ಸುಳ್ಳು ಹೇಳ್ತಾರೆ ಅನ್ನೋದು ಜನರಿಗೆ ಗೊತ್ತಿರೋದೆ. ಆದ್ರೆ ಅದನ್ನೇ ಉದ್ಯೋಗ ಮಾಡಿಕೊಂಡ್ರೆ ಜನರಿಗೂ ಕೂಡ ಅಸಹ್ಯ ಹುಟ್ಟೋದಕ್ಕೆ ಶುರುವಾಗುತ್ತೆ. ಹಿಂದಿಲ್ಲ ಮುಂದಿಲ್ಲ ಏನೋ ಒಂದು ಹೇಳಿ ಜನರ ದಿಕ್ಕು ತಪ್ಪಿಸೋದು 70-80ರ ದಶಕದಲ್ಲಿ ಓಕೆ. ಆದ್ರೆ ಈಗ ಮಾಧ್ಯಮಗಳು ಫಾಸ್ಟ್ ಇವೆ, ಎಲ್ಲರ ಕೈಯಲ್ಲೂ ಮಾಧ್ಯಮಗಳಿವೆ. ಆದ್ರಿಂದ ಹೊಸ ರೀತಿಯಲ್ಲೇ ಜನರ ದಿಕ್ಕು ತಪ್ಪಿಸೋದು ಸೂಕ್ತ ಅನ್ನೋದು ಕೆಲವರ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.